ಇನ್ನೊಂದು ಕಡೆಯಲ್ಲಿ ಕಲಾಪದಲ್ಲಿ ಒಂದಷ್ಟು ವಿಷಯಗಳ ಕುರಿತು ಚರ್ಚೆ ಆಗ್ತಾ ಇದೆ. ಪ್ರಮುಖವಾಗಿ ಇವತ್ತು ಆಡಳಿತ ಪಕ್ಷವನ್ನ ಕಟ್ಟಿ ಹಾಕುವಂತ ನಿಟ್ಟಿನಲ್ಲಿ ವಿಪಕ್ಷ ಕೂಡ ತಯಾರಿ ಮಾಡಿಕೊಂಡೇ ಕಲಾಪಕ್ಕೆ ಬಂದಂತೆ ಕಾಣ್ತಾ ಇದೆ. ಗಮನಿಸ್ತಾ ಹೋಗೋದಾದ್ರೆ ಕಲಾಪದಲ್ಲಿ ಕಾವೇರಿದೆ ಶಾಲೆಯ ಘೋಷವಾಕ್ಯ ಬದಲಾವಣೆ ವಿಚಾರ. ಕಾಂಗ್ರೆಸ್ ನಡೆ ವಿರುದ್ಧ ಮಾಜಿ ಸಿಎಂ ಬೊಮ್ಮಾಯಿ ಕಿಡಿಕಾರಿದ್ದಾರೆ. ಜ್ಞಾನ ದೇಗುಲ ಇದು, ಜ್ಞಾನ ಪಡೆದುಕೊಳ್ಳೋದಕ್ಕೆ ಮಾತ್ರ ಇರೋದು. ಮಕ್ಕಳ ಮನಸ್ಸಿನಲ್ಲಿ ಸಂಘರ್ಷ ಮೂಡಿಸುವಂತ ಕೆಲಸವನ್ನ ಸರ್ಕಾರ ಮಾಡ್ತಾ ಇದೆ. ತಮ್ಮ ರಾಜಕೀಯ ಹೊಟ್ಟೆ ತುಂಬಿಸಿಕೊಳ್ಳುವಂತ ಪ್ರಯತ್ನ ಇದು. ಮಕ್ಕಳಿಗೆ ಅನ್ನ ಕೊಡ್ತಾ ಇಲ್ಲ, ದೊಡ್ಡ ಬೋರ್ಡ್ ಹಾಕ್ತಾರೆ. ಹಸಿವು ಮುಕ್ತ ಕರ್ನಾಟಕ ಅಂತ ಸರ್ಕಾರ ಹೇಳುತ್ತೆ. ನಿಮ್ಮ ಇಲಾಖೆಯಡಿ ಹಾಸ್ಟೆಲ್ಗಳಲ್ಲಿ ಹಸಿವು ಮುಕ್ತ ಇಲ್ಲ, ಹಾಸ್ಟೆಲ್ಗಳಲ್ಲಿ ಮಕ್ಕಳಿಗೆ ಊಟ ಸಿಗ್ತಾ ಇಲ್ಲ. ನಿಮ್ಮ ಇಲಾಖೆಯಲ್ಲಿ ನಡೆಯುವಂತ ಹಾಸ್ಟೆಲ್ಗಳೇ ಹಸಿವು ಮುಕ್ತ ಆಗಿದೆ. ಸರ್ಕಾರ ಸಂಪೂರ್ಣವಾಗಿ ವೈಫಲ್ಯ ಆಗಿರೋದು. ಈ ರೀತಿಯಾಗಿ ಬೊಮ್ಮಾಯಿ ಅವರು ಸದನದಲ್ಲಿ ವಾಗ್ದಾಳಿಯನ್ನು ನಡೆಸಿದ್ದಾರೆ. ಅನ್ನ ಜ್ಞಾನ ಕೊಡಬೇಕು, ಉಳಿದಿದ್ದೆಲ್ಲ ಆಮೇಲೆ ಪ್ರಶ್ನೆ ಮಾಡೋದು ಆಮೇಲೆ. ಕಲಾಪದಲ್ಲಿ ಒಂದು ಕಡೆಯಲ್ಲಿ ಶಾಲೆಯ ಘೋಷವಾಕ್ಯ ಬದಲಾವಣೆ ವಿಚಾರ ದೊಡ್ಡ ಮಟ್ಟದ ಚರ್ಚೆಗೆ ಗ್ರಾಸವಾಗ್ತಾ ಇದೆ. ಬೊಮ್ಮಾಯಿ ಅವರು ಇದೇ ವಿಚಾರವನ್ನು ಪ್ರಸ್ತಾಪ ಮಾಡಿದ್ದಾರೆ. ಕಾಂಗ್ರೆಸ್ ನಡೆ ವಿರುದ್ಧ ಮಾಜಿ ಸಿಎಂ ಬೊಮ್ಮಾಯಿ ಅವರು ಖಂಡನೆ ವ್ಯಕ್ತಪಡಿಸಿದ್ದಾರೆ. ಜ್ಞಾನ ದೇಗುಲ ಜ್ಞಾನ ಪಡೆದುಕೊಳ್ಳೋದಕ್ಕೆ ಮಾತ್ರ ಇರೋದು. ಶಾಲೆ ಅಂತ ಹೇಳಿದ್ರೆ ಜ್ಞಾನ ದೇಗುಲ, ಇದು ಜ್ಞಾನ ಪಡೆದುಕೊಳ್ಳೋದಕ್ಕೆ ಮಾತ್ರ ಇರೋದು. ಮಕ್ಕಳ ಮನಸ್ಸಲ್ಲಿ ಸಂಘರ್ಷ ಮೂಡಿಸುವಂಥ ಕೆಲಸವನ್ನು ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ ಎನ್ನುವಂಥ ಗಂಭೀರ ಆರೋಪವನ್ನು ಮಾಜಿ ಮುಖ್ಯಮಂತ್ರಿಗಳಾದ ಬಸವರಾಜ ಬೊಮ್ಮಾಯಿ ಮಾಡಿದ್ದಾರೆ. ತಮ್ಮ ರಾಜಕೀಯ ಹೊಟ್ಟೆ ತುಂಬಿಸಿಕೊಳ್ಳುವಂಥ ಎಲ್ಲ ಪ್ರಯತ್ನವನ್ನು ಕಾಂಗ್ರೆಸ್ನವ್ರು ಮಾಡ್ತಾ ಇದ್ದಾರೆ. ಮಕ್ಕಳಿಗೆ ಅನ್ನ ಕೊಡ್ತಾ ಇಲ್ಲ, ವಸತಿ ಶಾಲೆಗಳಲ್ಲಿ ಮಕ್ಕಳಿಗೆ ಸರಿಯಾಗಿ ಊಟ ಸಿಗ್ತಾ ಇಲ್ಲ. ಹಸಿವು ಮುಕ್ತ ಕರ್ನಾಟಕ ಅಂತ ಸರ್ಕಾರ ಹೇಳುತ್ತೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಹೋದಲ್ಲಿ ಬಂದಲ್ಲಿ ಇದೇ ವಿಚಾರವನ್ನು ಪ್ರಸ್ತಾಪ ಮಾಡ್ತಾರೆ. ಆದರೆ ವಸತಿ ಶಾಲೆಗಳ ವಿದ್ಯಾರ್ಥಿಗಳ ಕತೆ ಏನು? ಪಾಪ ಅವ್ರಿಗೆ ಒಂದು ಹೊತ್ತಿನ ಊಟ ಕೊಡೋಕ್ಕೂ ಹಾಗಾದರೆ ಸರ್ಕಾರಕ್ಕೆ ಸಾಮರ್ಥ್ಯ ಇಲ್ವಾ ಎನ್ನುವ ಒಂದಷ್ಟು ಚರ್ಚೆಗಳು ಆಗ್ತಾ ಇರುವಂಥ ಇದೇ ಸಂದರ್ಭದಲ್ಲಿ ಬೊಮ್ಮಾಯಿ ಅವರು ಕೂಡ ಇದೇ ವಿಚಾರವನ್ನು ಸದನದಲ್ಲಿ ಪ್ರಸ್ತಾಪ ಮಾಡಿದ್ದಾರೆ. ಜ್ಞಾನ ದೇಗುಲವಿದು, ಧೈರ್ಯವಾಗಿ ಪ್ರಶ್ನಿಸಿ. ನೋಡ್ತಾ ಇರ್ಬೋದು ಹೊಸ ಘೋಷವಾಕ್ಯ. ವಸತಿ ಶಾಲೆಗಳ ಮುಂಭಾಗದಲ್ಲಿ ಇದು ಕಂಡು ಬರ್ತಾ ಇದೆ. ಮುಂಚೆ ಇದ್ದಿದ್ದು ಜ್ಞಾನ ದೇಗುಲ ಇದು, ಕೈ ಮುಗಿದು ಒಳಗೆ ಬನ್ನಿ ಅಂತ ಪ್ರತಿಯೊಂದು ಶಾಲೆಗಳಲ್ಲಿತ್ತು, ವಸತಿ ಶಾಲೆಗಳಲ್ಲಿತ್ತು. ಆದರೆ ಈಗ ವಸತಿ ಶಾಲೆಗಳಾಗಿರಬಹುದು, ಕೆಲವೊಂದು ಶಾಲೆಗಳಾಗಿರಬಹುದು, ಜ್ಞಾನ ದೇಗುಲ ಇದು, ಧೈರ್ಯವಾಗಿ ಪ್ರಶ್ನಿಸಿ. ಯಾರನ್ನು ಪ್ರಶ್ನೆ ಮಾಡಬೇಕು? ವಿದ್ಯಾರ್ಥಿಗಳು ಹೋಗಿ. ಇದೇ ವಿಚಾರವನ್ನು ಬೊಮ್ಮಾಯಿ ಅವರು ಕೂಡ ಇವತ್ತು ಸದನದಲ್ಲಿ ಪ್ರಸ್ತಾಪ ಮಾಡಿದರು. ಕಾಂಗ್ರೆಸ್ ನಡೆ ವಿರುದ್ಧ ಮಾಜಿ ಸಿಎಂ ಬೊಮ್ಮಾಯಿ ಅವರು ಕಿಡಿಕಾರಿದ್ರು. ಜ್ಞಾನ ದೇಗುಲ ಇದು, ಜ್ಞಾನ ಪಡೆದುಕೊಳ್ಳೋಕ್ಕೆ ಮಾತ್ರ ಇರೋದು. ಮಕ್ಕಳ ಮನಸ್ಸಿನಲ್ಲಿ ಸಂಘರ್ಷ ಮೂಡಿಸುವಂಥ ಕೆಲಸವನ್ನು ಯಾಕೆ ಮಾಡ್ತಾ ಇದ್ದೀರಿ ಅನ್ನುವಂಥದ್ದಾಗಿ ಆಡಳಿತ ಪಕ್ಷಕ್ಕೆ ಕೇಳಿದ್ದಾರೆ. ತಮ್ಮ ರಾಜಕೀಯ ಹೊಟ್ಟೆ ತುಂಬಿಸಿಕೊಳ್ಳುವಂಥ ಪ್ರಯತ್ನ ಅಲ್ವಾ ಇದು ಅಂತೇಳಿ ಬೊಮ್ಮಾಯಿ ಅವರು ಕೇಳಿದ್ದಾರೆ. ಮಕ್ಕಳಿಗೆ ಅನ್ನ ಕೊಡ್ತಾ ಇಲ್ಲ, ದೊಡ್ಡ ಬೋರ್ಡ್ ಹಾಕ್ತಾರೆ. ಹಸಿವು ಮುಕ್ತ ಕರ್ನಾಟಕ ಸರ್ಕಾರ ಅಂತ ಹೇಳ್ತಾ ಇದೆ. ನಿಮ್ಮ ಇಲಾಖೆಯಡಿಯ ಹಾಸ್ಟೆಲ್ಗಳಲ್ಲಿ ಹಸಿವು ಮುಕ್ತ ಇಲ್ಲ ಅಂತ ಹೇಳಿದರೆ ಮಕ್ಕಳಿಗೆ, ವಿದ್ಯಾರ್ಥಿಗಳಿಗೆ ಊಟ ಸಿಗ್ತಾ ಇಲ್ಲ. ಸರ್ಕಾರ ಸಂಪೂರ್ಣವಾಗಿ ವಿಫಲ ಆಗಿರೋದಕ್ಕೆ ಇದು ಸಣ್ಣ ಉದಾಹರಣೆ. ಇದೇ ವಿಚಾರವಾಗಿ ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ರಾಜಪ್ಪ. ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ರಾಜಪ್ಪ, ಮುಂಚೆ ಇದ್ದಿದ್ದು ಜ್ಞಾನ ದೇಗುಲವಿದು, ಕೈ ಮುಗಿದು ಒಳಗೆ ಬನ್ನಿ. ಈಗ ಜ್ಞಾನ ದೇಗುಲವಿದು, ಧೈರ್ಯವಾಗಿ ಪ್ರಶ್ನಿಸಿ, ಪ್ರಶ್ನೆ ಮಾಡಿ. ವಿದ್ಯಾರ್ಥಿಗಳು ಯಾರನ್ನ ಪ್ರಶ್ನಿಸಬೇಕು? ಇದು ಈ ಬಗ್ಗೆ ಸರ್ಕಾರದಿಂದ ಅಧಿಕೃತ ಆದೇಶ ಆಗಿದೆಯಾ ಅಥವಾ ಮೌಖಿಕ ಆದೇಶ ಮಾತ್ರ ಆಗಿರೋದಾ, ಹೇಗೆ? ಸಂಪತ್ತಿದ್ದು ಸರ್ಕಾರ ಏನು ಇದನ್ನ ಮೌಖಿಕದಿಂದ ಅಧಿಕೃತವಾಗಿ ಯಾವುದು ಆದೇಶ ಆಗಿಲ್ಲ. ಅದು ಇದು ಬದಲಾವಣೆಯನ್ನ ಮಾಡಿಕೊಳ್ಳುವಂತ ಒಂದು ಪ್ರವೃತ್ತಿಯನ್ನ ಮಾಡಿದ್ದಾರೆ. ಸಚಿವ ಪ್ರಿಯಾಂಕ ಖರ್ಗೆ ಅವರು ಈ ಸಂಬಂಧಪಟ್ಟಂತೆ ಹೇಳಿಕೆಯನ್ನು ಕೊಟ್ಟರು. ಸಚಿವ ಎಚ್ ಸಿ ಮಾದೇವಪ್ಪ ಅವರು ಸಹ ಈ ಒಂದು ಸಂಬಂಧಪಟ್ಟಂತೆ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನಾವು ಇದು ಬದಲಾವಣೆ ಆಗ್ಬೇಕು, ವಿದ್ಯಾರ್ಥಿಗಳಲ್ಲಿ ತಿಳುವಳಿಕೆ ಮನೋಭಾವ ಮತ್ತು ವಿದ್ಯಾರ್ಥಿಗಳಿಗೆ ಪ್ರಶ್ನೆ ಮಾಡುವಂತ ಮನೋಭಾವ ಬರಬೇಕು ಅನ್ನೋ ಉದ್ದೇಶದಿಂದಲೇ ನಾವು ಈ ಒಂದನ್ನ ಹೆಸರನ್ನ ಬದಲಾವಣೆ ಮಾಡಲಾಗಿದೆ ಹೊರತು ಇದರಲ್ಲಿ ರಾಜಕೀಯ ಮಾಡುವಂತ ಉದ್ದೇಶ ಏನಿಲ್ಲ. ಅಂತಂದ್ರೆ ನೀವು ಒಳಗಡೆ ಧೈರ್ಯವಾಗಿ ಬನ್ನಿ ಮತ್ತು ಕೈ ಮುಗಿದು ಬನ್ನಿ ಅನ್ನೋದ್ರ ಬದಲಾಗಿ ಪ್ರಶ್ನೆ ಮಾಡಿ. ಅಂತಂದ್ರೆ ಜ್ಞಾನ ದೇಗುಲ ಅಂತಂದ್ರೆ ಅದು ನೀವು ಈ ಶಾಲೆ ಜ್ಞಾನ ದೇಗುಲನೆ, ಅಲ್ಲಿ
ಕೈ ಮುಗಿದು ಬನ್ನಿ ಮತ್ತು ತಿಳುವಳಿಕೆ ಪಡೆದುಕೊಳ್ಳಿ ಅಂದ್ರೆ ಪ್ರಶ್ನೆ ಮಾಡುವ ಮೂಲಕ ಈ ವಿಷಯವನ್ನ ನೀವು ತಿಳುವಳಿಕೆ ಪಡೆದುಕೊಳ್ಳಿ ಅಂತ ಹೇಳೋದು ತಪ್ಪೇನಿದೆ ಅನ್ನೋ ಪ್ರಶ್ನೆಯನ್ನ ಸಚಿವ ಪ್ರಿಯಾಂಕಾಗೆ ಮತ್ತು ಎಚ್ ಸಿ ಮಹದೇವಪ್ಪ ಹೇಳಿದ್ರೆ, ಎಚ್ ಸಿ ಮಹದೇವಪ್ಪ ಒಂದು ಹೆಜ್ಜೆ ಮುಂದೆ ಹೋಗಿ ನೀವು ಮಾಧ್ಯಮದವರು ಇದನ್ನೆಲ್ಲ ತಿರ್ಚುವಂತ ಕೆಲಸವನ್ನು ಮಾಡಿದ್ರೆ ಅನಾವಶ್ಯಕವಾಗಿ ಇದನ್ನೆಲ್ಲವೂ ಸಹ ನೀವು ಅನ್ನೋ ಹೇಳಿಕೆಯನ್ನ ಸಚಿವ ಮಹದೇವಪ್ಪ ಹೇಳಿದ್ದಾರೆ. ಮತ್ತು ಬಿಜೆಪಿ ನಾಯಕರುಗಳು ಇದನ್ನ ಸರ್ಕಾರ ದುರುದ್ದೇಶಪೂರ್ವಕವಾಗಿ ವಿದ್ಯಾರ್ಥಿಗಳಲ್ಲಿ ದಾರಿ ತಪ್ಪಿಸುವ ಕೆಲಸವನ್ನು ಮಾಡ್ತದೆ, ವಿದ್ಯಾರ್ಥಿಗಳಲ್ಲಿ ರಾಜಕೀಯ ಮನೋಭಾವ ಬೆಳೆಸಿ ಸರ್ಕಾರದ ವಿರುದ್ಧ ಏನು ಜನರ ಒಂದಷ್ಟು ರಾಜಕೀಯ ಬೆಳೆ ಬೇಯಿಸ್ಕೊಂಡು ಎತ್ಕಟ್ಟುವಂತ ಮತ್ತು ಆ ವಿದ್ಯಾರ್ಥಿಗಳಲ್ಲಿ ಮನೋಭಾವನ ಬೇರೆ ಬೇರೆ ಧೋರಣೆಯ ಮನೋಭಾವ ಸೃಜಿಸುವ ಕೆಲಸವನ್ನ ಸರ್ಕಾರ ಮಾಡ್ತಿದೆ. ಈ ಒಂದು ಕೆಲಸವನ್ನ ಸರ್ಕಾರ ಮಾಡಬಾರದು. ಇದು ಸಮಂಜಸನೀಯವಲ್ಲದ ಒಂದು ನೀತಿಗಳನ್ನ ಸರ್ಕಾರ ಅನುಸರಿಸ್ತಾ ಇದೆ. ರಾಜ್ಯದಲ್ಲಿ ಸಾಕಷ್ಟು ಬೇರೆ ಬೇರೆ ಸಮಸ್ಯೆಗಳಿವೆ, ಅದನ್ನೆಲ್ಲವೂ ಸಹ ಬಿಟ್ಟು ಜನರಲ್ಲಿ ವಿದ್ಯಾರ್ಥಿಗಳಲ್ಲಿ ಗೊಂದಲವನ್ನು ಮೂಡಿಸುವಂತ ಕೆಲಸವನ್ನ ಸರ್ಕಾರ ಮಾಡ್ತಾ ಇರೋದು ಬಿಜೆಪಿ ನಾಯಕರು ಆರೋಪ ಮಾಡಿದ್ದಾರೆ. ಹೀಗಾಗಿ ಎಲ್ಲ ಒಂದು ಕಡೆ ಒಂದು ಶಾಲೆಯಲ್ಲಿ ಇರುವಂತಹ ಒಂದು ಬೋರ್ಡ್ ಏನಿದೆ, ಆ ಬೋರ್ಡ್ ಇರುವಂತಹ ಧೈರ್ಯವಾಗಿ ಬನ್ನಿ ಅಥವಾ ಇನ್ನು ಕೈ ಮುಗಿದು ಬನ್ನಿ ಪ್ರಶ್ನೆ ಮಾಡಿ ಅಂತ ಒಂದು ವಿಷಯ ಏನಿದೆ, ಇದು ದೊಡ್ಡ ಮಟ್ಟದಲ್ಲಿ ಸರ್ಕಾರ ಮತ್ತು ವಿಪಕ್ಷಗಳ ನಡುವೆ ಒಂದು ಚರ್ಚೆಗೆ ಒಂದು ಅವಕಾಶವನ್ನು ಕೊಟ್ಟಿದೆ. ವಿಧಾನಸಭೆಯಲ್ಲೂ ಸಹ ಇದನ್ನ ಸಚಿವ ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ಸದನದಲ್ಲಿ ಪ್ರಸ್ತಾಪ ಮಾಡುವಂತ ನೋಟಿಸ್ ಅನ್ನ ಕೊಟ್ಟಿದ್ದಾರೆ. ಅದನ್ನ ಶೂನ್ಯ ವೇಳೆಯಲ್ಲಿ ಪ್ರಸ್ತಾಪ ಮಾಡುವಂತ ಸಾಧ್ಯತೆನೂ ಸಹ ಇದೆ. ಆ ಮೂಲಕ ಚರ್ಚೆಗೆ ಅದನ್ನ ಅವಕಾಶವನ್ನ ಕಲ್ಪಿಸುವ ಮೂಲಕ ಅದು ಮಾಡುವಂತದ್ದು ಸರಿನೋ ತಪ್ಪು ಅಂತ ಬಗ್ಗೆ ಒಂದಷ್ಟು ಸಾರ್ವಜನಿಕವಾಗಿ ಬೆಳಕು ಚೆಲ್ಲಬೇಕು ಮತ್ತು ಅದನ್ನ ಮಾಡೋದ್ರ ಬಗ್ಗೆ ಸರ್ಕಾರದ ಸಮರ್ಥನೆ ಏನು ಅಂತ ಸಹ ಈ ಅಧಿವೇಶನ ಚರ್ಚೆ ಆಗುವಂತ ಸಾಧ್ಯತೆ ಇದೆ ಸರ್. ರಾಜಪ್ಪ, ಇನ್ನೊಂದು ಕಡೆಯಲ್ಲಿ ಈ ಬರಹದ ಅಗತ್ಯ ಇತ್ತ ಈ ಸಂದರ್ಭದಲ್ಲಿ? ಯಾಕಂತ ಹೇಳಿದ್ರೆ ವಿದ್ಯಾರ್ಥಿಗಳು ಶಾಲೆಗೆ ಹೋಗಿ ಧೈರ್ಯವಾಗಿ ಪ್ರಶ್ನೆ ಮಾಡೋದು ಯಾರನ್ನ? ಶಿಕ್ಷಕರನ್ನ ಪ್ರಶ್ನೆ ಮಾಡ್ಬೇಕಾ? ಅದು ಯಾವ ವಿಚಾರವಾಗಿ ಪ್ರಶ್ನೆ ಮಾಡಬೇಕು? ಈ ರೀತಿಯಾಗಿ ಒಂದಷ್ಟು ಚರ್ಚೆಗಳು ಹುಟ್ಕೊಂಡಿವೆ ಈಗ. ಸಂಪತ್, ಇಲ್ಲಿ ನಾವು ಎರಡು ವಿಷಯಗಳನ್ನ ಗಮನಿಸಬೇಕಾಗತ್ತೆ. ಮೊದಲನೇದಾಗಿ ವಿದ್ಯಾರ್ಥಿಗಳಲ್ಲಿ ಪ್ರಶ್ನಿಸುವ ಮನೋಭಾವ ಬೆಳೆಸಬೇಕು ಅನ್ನೋದು ಈ ಹಿಂದೆ ಶಿಕ್ಷಣ ತಜ್ಞರು ಸೇರಿದಂತೆ ಹಲವಾರು ನಾಯಕರು ಹೇಳುವಂತದ್ದು. ಡಾಕ್ಟರ್ APJ ಅಬ್ದುಲ್ ಕಲಾಂ ಅವರು ಹೇಳ್ತದ್ದು, ಮೊದಲು ವಿದ್ಯಾರ್ಥಿಗಳು ಚಿಂತನೆ ಮಾಡಿ ಎರಡ ನಂತರ ಪ್ರಶ್ನೆ ಮಾಡಿ ಅಂತ. ಇದು ಸಹ ಸಚಿವರಾದಂತ ಪ್ರಿಯಾಂಕ ಖರ್ಗೆ ಮತ್ತು ಕೆಲ ಸಚಿವರು ಹೇಳ್ತಾರಂತದ್ದು. ಇದನ್ನ ಯಾರು ತಿದ್ದುಪಡಿ ಮಾಡುದು ಅಥವಾ ಇದನ್ನ ಬದಲಾವಣೆ ಮಾಡ್ಲಿಕ್ಕೆ ಕಾರಣ ಏನು ಅಂತ ಬಗ್ಗೆ ಇನ್ನಷ್ಟು ಸಮಗ್ರವಾಗಿ ವಿಷಯಗಳನ್ನ ತನಿಖೆ ಮಾಡ್ತಾರೆ. ಯಾರು ಬದಲಾವಣೆ ಮಾಡುದು, ಯಾರು ಬದಲಾವಣೆ ಮಾಡ್ಲಿಕ್ಕೆ ಕಾರಣ ಅದು ಅಥವಾ ತಿದ್ದುಪಡಿ ಇದನ್ನ ಯಾರು ಬರೆಸಿದ್ದಾರೆ ಅನ್ನೋ ಬಗ್ಗೆನೂ ಸಹ ಒಂದಷ್ಟು ಗೊಂದಲಗಳಿವೆ. ಸರ್ಕಾರ ಮಾಡಿದೆಯಾ ಅಥವಾ ಅಲ್ಲಿರುವ ಅಧಿಕಾರಿಗಳು ಮಾಡಿದಾರಾ ಅಥವಾ ಬೇರೆ ಯಾರಾದ್ರೂ ಉದ್ದೇಶಪೂರ್ವಕವಾಗಿ ಮಾಡಿದಂತ ಬಗ್ಗೆನೂ ಸಹ ಇನ್ನಷ್ಟು ಸ್ಪಷ್ಟತೆ ಸಿಗ್ಬೇಕಾಗಿದೆ. ಹೀಗಾಗಿ ಆ ಒಂದು ವಿಷಯ ಬಗ್ಗೆ ಹೆಚ್ಚಿನ ಮಾಹಿತಿ ಕಲೆಕ್ಟ್ ಮಾಡ್ಬೇಕಾಗತ್ತೆ. ಎರಡನೇದಾಗಿ ಈ ಒಂದು ಹೇಳಿಕೆಯನ್ನ ಅಥವಾ ಈ ಒಂದು ಬರಹ ಬರದ ತಕ್ಷಣ ಇಡೀ ವಿದ್ಯಾರ್ಥಿಗಳಲ್ಲಿ ಮನೋಭಾವ ಬದಲಾವಣೆ ಆಗುತ್ತೆ, ಪ್ರಶ್ನೆ ಮಾಡ್ತಾರೆ, ಸರ್ಕಾರಗಳನ್ನ ಸಚಿವರುಗಳನ್ನ ಪ್ರಶ್ನೆ ಮಾಡ್ತಾರೆ ಅಥವಾ ಅಲ್ಲಿನ ಅವರ ಶಿಕ್ಷಕರನ್ನ ಪ್ರಶ್ನೆ ಮಾಡ್ತಾರೆ ಅಥವಾ ಎಲ್ಲದನ್ನೂ ಪ್ರಶ್ನೆ ಮಾಡ್ತಾರೆ ಅನ್ನೋ ಪ್ರಶ್ನೆ ಉದ್ಭವಿಸೋದಿಲ್ಲ. ಇದು ರಾಜಕೀಯ ಪ್ರಯುಕ್ತವಾಗಿ ಬೇರೆ ಬೇರೆ ವಿಷಯಗಳನ್ನ ಬಿಜೆಪಿ ಇರ್ಬೋದು ಬೇರೆ ಬೇರೆ ನಾಯಕರು ಪ್ರಶ್ನೆ ಮಾಡೋದು ಸಹ ವಿದ್ಯಾರ್ಥಿಗಳು ಇದನ್ನ ಅಷ್ಟೊಂದು ಗಂಭೀರವಾಗಿ ಪರಿಗಣಿಸಿದ್ದಾರೋ ಇಲ್ವೋ ಅನ್ನೋದನ್ನ ನಾವು ಮೊದಲು ಪರಿಗಣಿಸಬೇಕಾಗತ್ತೆ. ಯಾಕಂದ್ರೆ ಇದು ಕೇವಲ ಒಂದು ಶಾಲೆಯಲ್ಲಿ ಬರೆದಂತ ಒಂದು ಬರಹ, ಆ ಬರಹವನ್ನ ನಾವು ರಾಜಕೀಯವಾಗಿ ತುಂಬಾ ವೈಭವೀಕರಣ ಮಾಡುವಂತ ಒಂದು ಕೆಲಸವನ್ನ ಮಾಧ್ಯಮಗಳು ಮಾಡ್ತಿದೆ ಹೊರತು ಆ ಶಾಲೆಗಳಲ್ಲಿ ಆ ವಿದ್ಯಾರ್ಥಿಗಳಲ್ಲಿ ಈ ಭಾವನೆ ಬಂದಿದೆಯಾ ಅಥವಾ ಪ್ರಶ್ನೆ ಮಾಡ್ತಾ ಇದ್ದಾರಾ, ಪ್ರಶ್ನೆ ಮಾಡಿದ ಪರಿಣಾಮ ಏನಾಗಿದೆ ಅಥವಾ ಈ ಬರಹದಿಂದ ಆಗಿರುವಂತ ಪರಿಣಾಮಗಳು ಏನು ಅನ್ನೋ ಬಗ್ಗೆನೂ ಸಹ ಇನ್ನೂ ಸಹ ಅಂತಹ ಯಾವುದೇ ವರದಿಗಳು ಅಥವಾ ಇನ್ನೂ ಸಹ ಯಾವುದೇ ಒಂದು ಸ್ಪಷ್ಟತೆ ಕಂಡು ಬರ್ತಾ ಇಲ್ಲ. ಹಾಗಾಗಿ ಇದೊಂದು ಹೇಳಿಕೆನ ಅಥವಾ ಇದೊಂದು ಬರಹವನ್ನು ಇಟ್ಕೊಂಡು ಬೇರೆ ಬೇರೆ ಆಯಾಮಗಳನ್ನ ಚಿಂತನೆ ಮಾಡುವಂತದ್ದು ಸಮರ್ಥನೀಯವಲ್ಲ. ಯಾಕಂದ್ರೆ ಇಟ್ಸ್ ಸ್ಮಾಲ್ ಎವಿಡೆನ್ಸ್, ಒಂದು ಸಣ್ಣವಾದಂತ ಒಂದು ಘಟನೆಯನ್ನ ನಾವು ಮಕ್ಕಳಲ್ಲಿ ಮಾನಸಿಕವಾಗಿ ಅದರಲ್ಲಿ ಪರಿಣಾಮ ಬೀರ್ತದೆ ಅಥವಾ ಅವರ ವಿಚಾರಧಾರೆಗಳಲ್ಲಿ ಬದಲಾವಣೆ ಆಗುತ್ತೆ. ಪ್ರಶ್ನೆ ಮಾಡೋ ಮೂಲಕ ಶಿಕ್ಷಕರಿಗೆ ಅವ್ರಿಗೆ ಸಮಸ್ಯೆ ಆಗುತ್ತೆ. ಈ ರೀತಿ ನಾವು ಥಿಂಕ್ ಮಾಡುವಂತ ಅವಶ್ಯಕತೆ ಬರೋದಿಲ್ಲ. ಯಾಕಂದ್ರೆ ಇದನ್ನ ಬಿಜೆಪಿ ಅವರು ರಾಜಕೀಕರಣಗೊಳಿಸುವಂತ ಕೆಲಸವನ್ನು ಮಾಡ್ತಿರ್ತದ್ದು ಕಾಂಗ್ರೆಸ್ನವರ ಆರೋಪ. ಕಾಂಗ್ರೆಸ್ನವರು ಈ ವಿಷಯದಲ್ಲಿ ಯಾವ ನಿರ್ಧಾರವನ್ನು ತೆಗೆದುಕೊಂಡಿದ್ರೆ ಸರ್ಕಾರದವರೇ ಇದನ್ನ ಆದೇಶ ಮಾಡಿದಾರೆ ಅಂತ ಬಗ್ಗೆ ಇನ್ನೂ ಸ್ಪಷ್ಟತೆ ಬೇಕಿದೆ. ಹೀಗಾಗಿ ಈ ವಿಷಯವನ್ನ ವಿದ್ಯಾರ್ಥಿಗಳ ಮಾನಸಿಕತೆಯನ್ನ ಅಥವಾ ವಿದ್ಯಾರ್ಥಿಗಳಿಗೆ ಪೂರಕವಾಗಿದ್ರೆ ಅದನ್ನ ಅಲ್ಲಿ ಬಳಸ್ಕೊಡೋದು ಸರಿ ಇದೆ. ವಿದ್ಯಾರ್ಥಿಗಳಿಗೆ ಮಾರಕವಾಗಿದ್ದೆ ಆದಲ್ಲಿ ಅಥವಾ ವಿದ್ಯಾರ್ಥಿಗಳ ಬೌದ್ಧಿಕ ಬೆಳವಣಿಗೆಗೆ ಇದು ಅಡ್ಡಿಯನ್ನು ಉಂಟು ಮಾಡ್ತಂದ್ರೆ ಸರ್ಕಾರ ಬದಲಾವಣೆ ಮಾಡೋದ್ರಲ್ಲಿ ತಪ್ಪೇನಿಲ್ಲ. ಸರ್ಕಾರನೂ ಸಹ ಈ ಒಂದು ಪ್ರತಿಷ್ಠೆಯನ್ನು ಬಿಟ್ಟು ಆ ವಿಷಯನ ಬದಲಾವಣೆ ಮಾಡ್ಕೊಳ್ಳುವಂತ ಅಗತ್ಯತೆ ಕಂಡು ಬರುತ್ತೆ. ಹೀಗಾಗಿ ಸಾರ್ವಜನಿಕ ಚರ್ಚೆಗೆ ಇದೊಂದು ರೀತಿ ಅವಕಾಶ ಕಲ್ಪಿಸಿದೆ. ನೋಡೋಣ ಮುಂದಿನ ದಿನಗಳಲ್ಲಿ ಏನಾಗುತ್ತೆ ಅಂತ ಅನ್ನೋದನ್ನ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL
17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.